ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಮಾಲ್ ಸ್ಕೇಲ್ ಒಂದು ಆರ್.ಸಿ ಪ್ಲೇನ್ ಹೇಗೆ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಲೇಟ್ ಮಾಡಿದೆ, ವಿಡಿಯೋ ಶುರು ಮಾಡೋಣ. ಈ ಸರ್ವೆಗಳನ್ನ ಈ ಒಂದು ರೆಕ್ಕೆಗೆ ಅಟ್ಯಾಚ್ ಮಾಡಬೇಕು. ಸೊ ಇದನ್ನು ಹೋಲ್ ಮಾಡಿ ಒಳಗಡೆ ಕೂರಿಸ್ಬೇಕು. ಇದರಿಂದ ಇಲ್ಲಿಗೆ ಆಪ್ರೇಟ್ ಮಾಡೋ ಥರ ಮಾಡಬೇಕು. ಎರಡು ಸರ್ವೆ ಮೋಟ್ರನ್ನ ಒಂದು ಇದಕ್ಕೆ ಕನೆಕ್ಟರ್ಗೆ ಕನೆಕ್ಟ್ ಮಾಡಬೇಕು. ರೆಡ್ಗೆ ರೆಡ್ಡು, ಬ್ರೌನ್ಗೆ ಬ್ರೌನ್, ಎಲ್ಲೋಗೆ ಎಲ್ಲೋ, ಮೂರನ್ನೂ ಸಾಲ್ಡರ್ ಮಾಡಿದೆ.
ಇದ್ರ ಕನೆಕ್ಷನ್ ಹೇಗಪ್ಪ ಅಂತಂದರೆ, ಈ ಮುಂದ್ಗಡೆ ವಿಂಗಲ್ಲಿ ಏನು ಬರುತ್ತೆ ಇದು 1ನೇ ನಂಬರ್ಗೆ ಕನೆಕ್ಟ್ ಮಾಡಬೇಕು. ಸೊ ಅದೇ ಆ ಕಡೆ ಈ ಕಡೆ ಟರ್ನ್ ಆಗೋದು ಫಸ್ಟ್ ನಂಬರ್ ಬರುತ್ತೆ, ಸೆಕೆಂಡ್ ಮೇಲೆ ಕೆಳಗೆ ಆಡಬೇಕು, ಹಂಗಾಗಿ 2ನೇ ನಂಬರ್ ಇದು ಬರುತ್ತೆ. ಸೊ ಹಿಂದ್ಗಡೆ ಇದೇನು ಕಾಣ್ತಿದೆ ಇದು ಫ್ಲೈಟು ಮೇಲೆ ಕೆಳಗೆ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಫ್ಲೈಟ್ ಆ ಕಡೆ ಈ ಕಡೆ ರೊಟೇಷನ್ ಆಗೋದಕ್ಕೆ ಇದು ಬರುತ್ತೆ. ಇದು 4ನೇ ನಂಬರ್ ಕನೆಕ್ಟ್ ಆಗಬೇಕು. ಇದು 2ನೇ ನಂಬರು, ಇದು 1ನೇ ನಂಬರು. ಆ್ಯಂಡ್ ಮುಂದ್ಗಡೆ ಇರೋ ವೀಲು 5ನೇ ನಂಬರ್ ಜಾಯಿನ್ ಮಾಡಿದ್ದೀನಿ. ಮಾಮೂಲಿ ಮೋಟ್ರು ಬಂದು 3ನೇ ನಂಬರ್ ಕನೆಕ್ಟ್ ಆಗುತ್ತೆ. RC ಪ್ಲೇನ್ ಆರ್ಸೋಣ ಅಂತ ಬೆಳಿಗ್ಗೆನೇ ಬಂದಿದ್ದೀವಿ. ಆರುತ್ತಾ ಇಲ್ಲ ಕೆಳಗಡೆನೇ ಬಿದ್ದೋಗುತ್ತಾ ಗೊತ್ತಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ RC ಪ್ಲೇನ್ನ ರೆಡಿ ಮಾಡಿರೋದು. ನೋಡೋಣ, ಕಷ್ಟಪಟ್ಟು ಮಾಡಿದ್ಕು ಟೇಕ್ ಆಫ್ ಆದರೆ ಅದೇ ಖುಷಿ. ಬನ್ನಿ ನಾನು
ಬಿಡ ನೋಡಿ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗ್ಬಿಡೈತೆ ಕ್ರಾಶ್ ಲ್ಯಾಂಡಿಂಗ್ ಕೂಡ ತೋರಿಸ್ತದ ಹೋಯ್ತಲ್ಲ ಸದ್ದ ಆ್ಯಕ್ಚುಲಿ ನಾನು ಮಾಡಿದ ಆರ್ ಸಿ ಪ್ಲೇನ್ ಕರೆಕ್ಟಾಗಿತ್ತು, ಬಟ್ ಬ್ಯಾಟ್ರಿ ಬ್ಯಾಲೆನ್ಸಿಂಗ್ ಏನಿದೆ ಅದನ್ನು ನಾನು ಸ್ವಲ್ಪ ಮುಂದೆ ಇಡಬೇಕಾಗಿತ್ತು. ನಾನು ಸೆಂಟ್ರ್ ವೇಟ್ ಇರಬೇಕಂತ ಸೆಂಟ್ರಿಗೆ ಇಟ್ಟಿದ್ದೆ, ಅದೇ ಮಿಸ್ಟೇಕ್ ಆಗಿತ್ತು. ಯಾಕಂತಂದರೆ ಫ್ಲೈಟು ಮುಂದಕ್ಕೆ ಹೋಗ್ತಿದ್ದಂಗೆ ಹಿಂದಕ್ಕೆ ರೊಟೇಷನ್ ಆಗಿ ಪಲ್ಟಿ ಹೊಡಿತಿತ್ತು. ಸೊ ಅದು ಒಂದು ಸ್ವಲ್ಪ ಮುಂದೆ ಇದ್ದರೆ ಕರೆಕ್ಟಾಗಿ ಹೋಗ್ತಿತ್ತು. ಸೊ ಆದಷ್ಟು ನೆಕ್ಸ್ಟು ಪರ್ಫೆಕ್ಟ್ ಬ್ಯಾಲೆನ್ಸಲ್ಲಿ ಬೇರೆ ಫ್ಲೈಟ್ನೇ ರೆಡಿ ಮಾಡಬೇಕು, ಮಾಡೋಣ. ನಿಮ್ಮ ಸಪೋರ್ಟ್ ಇದ್ದರೆ ಸಾಕು. ಥ್ಯಾಂಕ್ ಯು ಸೊ ಮಚ್.